ಏನಿದೆ ಸೆಂಟೆನ್ಸು? 1 year he's been convicted for 1 year. So ಹಾಗಾಗಿ ಅದನ್ನ ಇನ್ನೇನ್ ಕಡಿಮೆ ಮಾಡಕ್ಕಾಗುತ್ತೆ? ಅವ್ರ ಸ್ಟೇಟ್ ಅವ್ರು ಹಾಕಿದ್ರೆ 3 ವರ್ಷ ಕೊಡ್ಬೇಕಾಗಿತ್ತು. that's my request my lordship. ಹಾಗಾಗಿ ಅಲ್ಲಮ್ಮ, ಅದ್ರಲ್ಲಿ ಕಡಿಮೆ ಮಾಡಕ್ ಇನ್ನೇನು ಇಲ್ಲ. ಯಾಕೆಂತಂದ್ರೆ 3 ಪ್ರಾಬ್ಲಮ್. ಮೊದಲನೇ ಪ್ರಾಬ್ಲಮ್ ಫೋರ್ಜರಿ, ಎರಡನೇ ಪ್ರಾಬ್ಲಮ್ 3ನೇ ಅಕ್ಯೂಸ್ಡ್ ಪಾಸ್ಪೋರ್ಟ್ ನ ತಗೊಂಡು 1ನೇ ಅಕ್ಯೂಸ್ಡ್ ನಾನೇ ಅಂತ ಹೋಗ್ತಾನೆ. ಇವರೆಲ್ಲ ಹೆಂಗೆ ಅಂತ ಇವೆಲ್ಲ my lordship, it is the accused number 2 who has given the passport of accused number 2. ಒಪ್ಕೊಳಕ್ ಯಾಕೆ ಹೋದ ಇವನು? my lordship, ಅವರು ಕೂಲಿ ನಾನೇನು ಮಾಡ್ಲಿಲ್ಲ ಅನ್ನಕ್ ಆಗಲ್ಲ. ಈಗ ಸಿಕ್ಕಾಕೊಂಡಿರೋದು ಅವ್ನು ಹೋದಾಗ ಇಮಿಗ್ರೇಷನ್ ಅಲ್ಲಿ, ಇಲ್ದೇರ ಅವ್ನು ದುಬೈಗೆ ಹೋಗ್ಬಿಟ್ರು ಅವನು. ಬಟ್ ಕೂಲಿ ಆಮೇಲಿಂದ ಕಷ್ಟ, SIT ಗೆ ಕಷ್ಟ. ಬೇರೆ ಕಡೆಗೆ ಹೋಗ್ಬಿಟ್ರೆ ಕರ್ಕೊಂಬರೋದು ಕಷ್ಟ. ದುಬೈಗೆ ಹೋಗ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರು? ಅವನ್ ಗ್ರಾಚಾರ ಇಮಿಗ್ರೇಷನ್ ಅಲ್ಲಿ ತಗ್ಲಾಕೊಂಡ. ಎಷ್ಟ್ ಜನ ಹಿಂಗೆ ಹೋಗ್ಬಿಟ್ಟಿದಾರೋ. ನನ್ನ ಹತ್ರ ಒಂದು ಕೇಸ್ ಇತ್ತು ಕಾರವಾರದಲ್ಲಿ, ಕನ್ವಿಕ್ಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಕನ್ಫರ್ಮ್ ಆಗಿದೆ, 302 ಕನ್ವಿಕ್ಷನ್. ಅವನ ಮೇಲೆ NBW ಅಂತ, ಬಹುಶಃ ಓಲ್ಡೆಸ್ಟ್ ಕೇಸ್ ಇನ್ ದಿ ಕಾರವಾರ ಅಂತ ಕಾಣುತ್ತೆ. ಬರೀ NBW ಕನ್ವಿಕ್ಟ್ನ ಹಿಡ್ಕೊಂಬರೋದಕ್ಕೆ. ಕೊನೆಗೆ ಅಲ್ಲಿ DYSPಗೆ ಹೇಳಿದೆ, ಭಟ್ಕಳಿಗೆ ಹಿಡ್ಕೊಂಬರ್ತೇವೆ ಇಲ್ಲ ನಿನ್ನೆ ಕಳ್ಸನು, ಅಲ್ಲಿ ನಿಲ್ತ್ಕೊಂಬ ಅಂತ. ಒಳ್ಳೆ ಹುಡುಗ, ಕೋಲಾರದ ಕಡೆಯವನು, ಹುಮ್ಮಸ್ ಇತ್ತು, IPS GPS ಚೆನ್ನಾಗಿ ಮಾಡಿದ್ದ, ಗಟ್ಟಿಯಾಗಿದ್ದ ನೋಡೋಕ್ಕೆ, ಸ್ಟೌಟ್ ಆಗಿ. ಏನೇ ನೀನು ಗಂಡಸು ಹೌದೋ ಅಲ್ವೋ ಒಂದೇ. ಪ್ಯಾಂಟ್ ನೋಡ್ಕೊಂಡ, ಹಂಗಲ್ಲ ನಾನು ಕೇಳಿದ್ದು ಅಂತ, ಹಿಡ್ಕೊಂಬರಕ್ಕೆ ಅಂತ. ಸರ್ ನಾನು ರೆಡಿ ಆಗಿದ್ದೀನಿ, ನಮ್ಮ SP ಒಪ್ತಾ ಇಲ್ಲ ಅಂದ. ನೋಡು, ಕ್ಯಾಟ್ ಈಸ್ ಔಟ್ ಆಫ್ ದಿ ಬ್ಯಾಗ್. ಈಗ ಅಟ್ಟೆ ತಾನೇ SP ನಾನು ಹ್ಯಾಂಡಲ್ ಮಾಡ್ಕೊತೀನಿ, ನೀ ಹಿಡ್ಕೊಂಬ ಅಂತ. ನೀವು SP ಹತ್ರ ಹೇಳ್ಸಿ ಸರ್, ಅವ್ರ ಇಂಟರ್ಫಿಯರೆನ್ಸ್ ಇಲ್ದಾರೆ 1.5 ದಿನದಲ್ಲಿ ಹಿಡ್ಕೊಂಬರ್ತೀನಿ ಇಂದ. 1.5 ಯಾಕೆ ಅಂದೆ, ಈಗ ಹೋಗ ಅರ್ಧ ದಿವಸ ಅಂದ. ಅಷ್ಟೇ ತಾನೇ, ಯೋಚನೆ ಮಾಡಬೇಡ ಬಿಡು ಅಂತ ಹೇಳ್ಬಿಟ್ಟು ನೀವು ಹೋಗು, ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡು ಅಂದೆ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡು ಅಂದೆ. ಯಾಕೆಂದ್ರೆ ಅಲ್ಲಿ ಮಧ್ಯ 3 ಘಾಟ್ ತಲುಪಬೇಕು. ಈಗೆಲ್ಲ ಚೇಂಜ್ ಮಾಡ್ಬಿಟ್ಟಿದಾರಂತೆ, ನಾ ಹೋಗಿಲ್ಲ. ನಾನು ಕಾರವಾರ ಬಿಟ್ಮೇಲೆ ಆ ಕಡೆ ಹೋಗಿಲ್ಲ. ಅದೇನೋ ಒಂದು ಡಿಸ್ಟ್ರಿಕ್ಟ್ ಜಡ್ಜ್ ಕ್ವಾರ್ಟರ್ಸ್ ಕೆಳಗಡೆನೆ ಒಂದು ಟನಲ್ ಮಾಡ್ಬಿಟ್ಟಿದಾರಂತೆ. ಸೊ ಅದರಿಂದ 2 ಘಾಟ್ ಹೋಗ್ಬಿಡ್ತು. ಅರ್ಗ, ಬಿಣಗ, ಮುಲ್ಗ ಅಂತ 3 ಘಾಟ್ ಅಂಕೋಲದಿಂದ ನಾವು ತಲುಪಬೇಕು ಅಂದ್ರೆ. ಅಲ್ಲಿ ತನಕ ನೀನು ಮ್ಯಾನೇಜ್ ಮಾಡ್ಕೊಂಡು ಆ ಕಡೆಗೆ ಹೋಗ್ಬಿಡು, ಮಿರ್ಜಾನ್ ದಾಟದ್ಮೇಲೆ ಆನ್ ಮಾಡ್ಕೊ ಅಂದೆ. ಯಾಕೆ ಅಂದ, ಹೇಳ್ದಷ್ಟು ಕೇಳಬೇಕು ಅಷ್ಟೇ ಅಂದೆ. ಅವ್ನು ಕಳಿಸ್ಬಿಟ್ಟಾದ್ಮೇಲೆ ಫೋನ್ ತಗೋ SPಗೆ ಅಂದೆ. ಒಂದು ಸ್ವಲ್ಪ 6 ಅಡಿ 3 ಇಂಚ್ ಹತ್ರ ಇದ್ರು, ಟೆನಿಸ್ ಗಿನಿಸ್ ಚೆನ್ನಾಗಿ ಆಡಿ ಒಳ್ಳೆ ಸ್ಟೌಟ್ ಆಗಿದ್ರು SP. ನಾನು ನೋಡಿದ್ರೆ ಹಿಂಗೆ ನೋಡ್ಬೇಕು ಅವ್ರು. ಆಯ್ತಲ್ಲ, ಅವ್ರಿಗೆ ಫೋನ್ ಮಾಡಿದೆ, ಬರಬೇಕು 1-2 ನಿಮಿಷ ಅಂದೆ. ಬಂದರು. ನೋಡಿ, ನಾಳೆ ಬೆಳಗ್ಗೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ನಿಂತ್ಕೋತಿರೋ ಇಲ್ಲ ಈಗ ಹಿಡಿಯಕ್ಕೆ ಹೇಳ್ತಿರೋ. ಫ್ಯಾನ್ ಕೆಳಗಡೆ ಕೂತಿದ್ರು ಬೆವರುತ್ತೆ ಕಾರವಾರದಲ್ಲಿ. ಇವರು ಬೆವರಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಹೇಳಿದೆ, ಹಿಡ್ಕೊಂಬರ್ತೀರಾ, ಏನು ಮಾಡ್ತೀರಂತ. ಚೆನ್ನಾಗಿ ಬೈದರು DYSPಗೆ. ಅವನಂತವನು, ಅವನಿಂತವನು, ಕೆಲಸ ಮಾಡಲ್ಲ, ಹಂಗೆ ಹಿಂಗೆ ಅಂತ. ಅವನಿಗೆ ಬೈತಿದ್ದೀನಿ, ಅವ್ನು ಹಿಡ್ಕೊಂಡು ಬರೋದು ಕೆಲಸ, ನನಗೆ ನಿಮ್ಮ ಕತೆ ಹೇಳಿ ನೀವೇ ಅಡ್ಡ ಬರ್ತಾ ಇದ್ದೀರಾ ಅಂದೆ. ನಾನು ಯಾಕೆ ಬರ್ತೀನಿ ಸರ್ ಅಂದರು. ಹೌದು ತಾನೇ, ಅವ್ನು ಹಿಡ್ಕೊಂಡು ಬರ್ತಾನೆ, ನೀವು ಸುಮ್ಮನಿರ್ಬೇಕು, ಇಲ್ಲದೆ ನೀವು ಹೋಗ್ಬೇಕು. ಹಿಡ್ಕೊಂಬಂದರು. ಫೋನ್ ಮಾಡ್ತಾರೆ ಅಂತ ನಂಗೆ ಗೊತ್ತಿತ್ತು. ನಮ್ಮ ಕೋರ್ಟ್ ಚೇಂಬರಿಂದ ಆ ಕಡೆ ಹೋಗಿದ ತಕ್ಷಣ ಫೋನ್ ಮಾಡ್ತಾರೆ ಅಂತ ಗೊತ್ತಿತ್ತು. ಒಂದು ಫೋನ್ ಸ್ವಿಚ್ ಆಫ್ ಬರಬೇಕಲ್ಲ, ಬಂತು. ಹಿಡ್ಕೊಂಬಂದ. ಅಷ್ಟೊತ್ತಿಗೆ 12 ಸತಿ ಹೋಗಿದ್ದಾನೆ ದುಬೈಗೆ, ಮಂಗಳೂರಿಂದ. ಕನ್ವಿಕ್ಟ್. ಏನು ಮಾಡಿದ್ರು ಪಾಸ್ಪೋರ್ಟ್ ಸೆಕ್ಷನಲ್ಲಿ, ಅದಕ್ಕೊಬ್ರು DYSP ಬೇರೆ ಇರ್ತಾರೆ. 12 ಸತಿ ಹೋಗಿ ಬಂದಿದ್ದಾನೆ. ಪ್ರತಿ ಸತಿ ವೀಸಾ ಸ್ಟ್ಯಾಂಪಿಂಗ್ ಆಗಿದೆ ಮಂಗಳೂರು ಏರ್ಪೋರ್ಟಿಂದ. ಹೆಂಗೆ? ನನಗೆ ನೆಕ್ಸ್ಟ್ ಗೊತ್ತಿತ್ತು ಇನ್ನೇನೇನೇನೋ ಆರ್ಡರ್ ಆಗುತ್ತೆ ಇದರಲ್ಲಿ ಅಂತ. ಇಮಿಡಿಯೇಟ್ಲಿ ಪ್ರೊಡ್ಯೂಸ್ಡು, ಕನ್ವಿಕ್ಟು ಸಬ್ ಜೈಲಿಂದ ತೆಗೆದು ಬೆಳಗಾಂಗೆ ಹೊತ್ತಾಕಿ ಇವತ್ತೇ ಎಸಾಕ್ಬಿಡ್ಬೇಕು ಅವನಿಗೆ ಅಂತ ಹೇಳಿದೆ. ಅದು ಯಾಕೆಂದ್ರೆ ಅದು ಸ್ವಲ್ಪ ಭಾಳ ವಿಚಿತ್ರವಾದ ಕೇಸ್ ಅದು. ಅವನು ಸಬ್ ಜೈಲಲ್ಲೇ ಇದ್ದಿದ್ರೆ ಅವ್ನ ಅಲ್ಲಿ ಕೊಂದಾಕೋರು, ಇಲ್ಲದ್ರೆ ಬೇರೆ ಇನ್ನೇನೋ ಮಾಡೋರು. ಬೆಳಗಾಂಗೆ ಹಾಕ್ಬಿಟ್ಟೆ. ಏನೋ ಕಾರಣಾಂತರದಿಂದ ಆಯಿತು, ಆ ಕಡೆಗೆ ಬೆಳಗಾಂ ಜೈಲ್ಗೆ ಒಂದ್ಸತಿ ಹೋಗೋ ಪರಿಸ್ಥಿತಿ ಬಂತು. ಅಲ್ಲಿಗೆ ಹೋದೆ, ಇವನಿದ್ದ ಅಲ್ಲಿ.
ಆಯ್ತಾ. ನಾವು ಧಾರವಾಡದಲ್ಲಿರುವಾಗ ಯಾವುದೋ ಕಾರ್ಯಕ್ರಮ ಇತ್ತು, ಅಲ್ಲಿಂದ ಬೆಳಗಾಂ ಜೈಲಿಗೆ ಹೋಗ್ಬೇಕಾಗಿತ್ತು, ಹೋಗಿದ್ವಿ. ಹೋದ್ರೆ ಅಲ್ಲಿದ್ದೆ ಅವನು. ಸುಮ್ಮನೆ ನಾನು ಕೇಳಿದೆ ಜೈಲರ್ಗೆ, ಹಿಂಗೊಬ್ಬ ಇದ್ದ ಕಾರವಾರದವನು, ಅಷ್ಟೊತ್ತಿಗಾಗಲೇ 5-6 ವರ್ಷ ಆಗೋಗಿತ್ತು. ಸರ್ ಇದ್ದಾನೆ ಅಂತ ನೋಡ್ಬೇಕಲ್ಲ ಅಂದೆ. ಇದ್ದ ಅಲ್ಲೇನೆ. ಏನಯ್ಯ ಹೇಗಿದ್ದೀ, ಊಟ ಗಿಟ್ಟ ಚೆನ್ನಾಗಿ ಮಾಡ್ತಾ ಇದೆಯೋ ಇಲ್ವೋ ಅಂತ ಕೇಳಿದೆ. ಮಾಡ್ತಾ ಇದ್ದೀನಿ ಸರ್, ಒಳ್ಳೆ ಕೆಲಸ ಮಾಡೋದ್ರಿಂದ. ಯಾಕೆ ಅಂದರೆ ಅಲ್ಲಿದ್ರೆ ನನಗೆ ಕೊಂದಾಕ್ಬಿಡ್ತಾ ಇದ್ರು ಅಂತ. ನೋ ಯು ಅಂಡರ್ಸ್ಟ್ಯಾಂಡ್. ಸೊ ಈ ಥರ ದಿನ ಬೆಳಗಾದ್ರೆ ಕನ್ವಿಕ್ಟ್ಗಳು ದುಬೈಗೆ ಹೋಗೋದು ಕಾಮನ್. ದುಬೈಗೆ ಹೋಗೋದು ಕಾಮನ್. ಎಲ್ಲ ಕೇಸಲ್ಲಿ ಎಲ್ಲ ವಿಟ್ನೆಸ್ಸು ಗ್ಯಾರಂಟಿ ಹಾಸ್ಟೈಲ್ ಆಗ್ತಾರೆ, ಇಲ್ದರೆ ಅವ್ರಿಗೆ ಪಾಸ್ಪೋರ್ಟ್ ಕೊಡ್ತೀವಿ ಅನ್ನೋ ಡಿಸಿಷನ್ ಆಗೋ ತನಕ ಅವ್ರು ಹೊರಗೆ ಬರೋದಲ್ಲ ವಾಪಸ್ ಅಲ್ಲಿಂದ. ಸೊ ಕ್ವಶನ್ ಆಫ್ A2 A3 A1 ಎಲ್ಲ ನಾನು ಹೋಮ್ ಪಿಕ್ಚರ್ಗೆ ಮಾತ್ರ. ನಾನು A1 ಮಾಡ್ಬಿಟ್ಟಿದ್ದಾನಮ್ಮ, ನಾನು A2 ಮಾಡಿಬಿಟ್ಟಿದ್ದಾನಮ್ಮ ಅಂತ ಇದೆಲ್ಲ ಕೋರ್ಟ್ಗಲ್ಲ, ಗೊತ್ತಾಯ್ತಲ್ಲ. ಅವೆಲ್ಲ ಹೋಮ್ ಪಿಕ್ಚರ್ಗೆ ಮಾತ್ರ. A1 ಆದರೆ ಬೇರೆ ಟ್ರೀಟ್ಮೆಂಟು, A10 ಆದರೆ ಬೇರೆ ಟ್ರೀಟ್ಮೆಂಟಾ, ಎಲ್ಲರಿಗೂ ಗುದ್ದೋದೇನೆ. ಯುದ್ಧಕ್ಕೆ ಇಳಿದ್ಮೇಲೆ ತಲೆ ಏನು ತೊಡೆ ಏನು ಬಾರಿಸೋದೆ. ತಿಳಿತೋ ಇಲ್ಲೋ? ಕೊಡೋ ಅಂತ ಕೇಸ್ ಆಗಿದ್ದಿದ್ರೆ, ಸಿ ಸೆಂಟೆನ್ಸಿಂಗ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪೀಸ್ ಆಫ್ ಏರಿಯಾ ವೇರ್ ದಿ ಜಡ್ಜ್ ಹ್ಯಾಸ್ ಟು ಲುಕ್ ಇನ್ ಟು. ನಂದೇ ನೀವೇ ನೋಡಿದಿರಿ ಜಡ್ಜ್ಮೆಂಟ್ ಬೇಕಾದಷ್ಟು. ರೋಲ್ ಅಸೈನ್ ಟು ದಿ ಜಡ್ಜ್ ವೈಲ್ ಪಾಸಿಂಗ್ ಎನ್ ಆರ್ಡರ್ ಆಫ್ ಕನ್ವಿಕ್ಷನ್ ಈಸ್ ಆಲ್ ಟುಗೆದರ್ ಡಿಫರೆಂಟ್ ರೋಲ್ ವೆನ್ ಇಟ್ ಕಮ್ಸ್ ಟು ದಿ ಕ್ವಶನ್ ಆಫ್ ಪಾಸಿಂಗ್ ದಿ ಸೆಂಟೆನ್ಸ್. ಇಟ್ ಶುಡ್ ಬಿ ಅಪ್ರೋಪ್ರಿಯೇಟ್, ಡೆಟರೆಂಟ್ ಎಲ್ಲ ಇರಬೇಕು. ಇವಾಗ ಇನ್ನೂ ಒಂದಿದೆ, ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ. ಏನಂಗಂದ್ರೆ ರೆಸ್ಟಿಟ್ಯೂಟಿವ್ ಜಸ್ಟಿಸ್, ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ. ಅದರಲ್ಲಿ 5R ಬರುತ್ತೆ. ಅಲ್ಲ ನೀವು ಹೇಳಬೇಕು, ತುಮಲ್ ಸೈಡ್ನಲ್ಲೇ ಪ್ರಾಕ್ಟೀಸ್ ಮಾಡೋರು, ಯು ಶುಡ್ ಸೇ ವಿಚ್ ಆರ್ ದಿ ಫೇಮಸ್ 5R ಇನ್ ರೆಟ್ರಿಬ್ಯೂಟಿವ್ ಅಂಡ್ ರೆಸ್ಟಿಟ್ಯೂಟಿವ್ ಜಸ್ಟಿಸ್ ಅಂತ. ಓದ್ಕೊಂಬನ್ನಿ, ಇನ್ನೊಂದಿನ ಬರೀತೀನಿ ಇದರಲ್ಲೇ ಜಜ್ಮೆಂಟಲ್ಲಿ, ಯಾವ್ದಾದ್ರು ಬರೆಯೋವಂಥ ಸಂದರ್ಭದಲ್ಲಿ. ಫೇಮಸ್ 5R ಅಂತ ಅದಕ್ಕೆ ಹೆಸರು. R ಇದೆ ಅದರಲ್ಲಿ. ಒಂದು ಕ್ಲೂ ಕೊಟ್ಟಿರ್ತೀನಿ. ಮೊದಲನೇದು ರಿಲೇಷನ್ಶಿಪ್ ಅಂತ, ಗೊತ್ತಾಯ್ತಲ್ಲ. ಇನ್ನು 4 ನೀವು ಹೇಳಿ, ಆಯ್ತೆ. ಇನ್ಯಾವ್ದಾದ್ರು ಕೇಸಲ್ಲಿ ನೀವು ಬಂದರೆ ಸೆಂಟೆನ್ಸ್ಗಳಲ್ಲಿ ಕಂಪಿ ಮಾಡು ಅಂತ ಹೇಳಿದ್ರೆ, ಇನ್ನು 4 ಹೇಳಿದ್ರೆ 6 ತಿಂಗಳು ಕಡಿಮೆ ಮಾಡೋ ಕಡೆ 8 ತಿಂಗಳು ಕಡಿಮೆ ಮಾಡ್ತೀನಿ. ಓದ್ಕೊಂಬಂದರು ಪೂಜಾ ಅಂತ.